ಜೀವನದಲ್ಲಿ ಪರಿಪೂರ್ಣ ಜೀವನದಲ್ಲಿ ಯಾವ ರೀತಿಯಾಗಿ ಸಂಸ್ಕಾರಯುತವಾಗಿ ಸದೃಢವಾಗಿ ಬದುಕಬೇಕಂತಕ್ಕಂಥ ಚಿಂತನೆಯನ್ನು ಇಟ್ಕೊಂಡು ಅನೇಕ ಕಾರ್ಯಕ್ರಮಗಳನ್ನು ಪರಮ ಪೂಜ್ಯರು ಮಾಡಿದ್ದಾರೆ. ಇವತ್ತಿನ 7ನೇ ದಿವಸದ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ. ಪರಮ ಪೂಜ್ಯರ ಸಾಧನೆ ಬಹಳ ಅವಿರತ ಅವಿಸ್ಮರಣೀಯ. 1985ರಲ್ಲಿ ಪರಮ ಪೂಜ್ಯರು ಶ್ರೀ ಕ್ಷೇತ್ರವನ್ನ ಪ್ರವೇಶ ಮಾಡಿದಾಗ ಈ ಮಠ ಭಯಾನಕ ಕಾಡು. ಈ ಮಠದಲ್ಲಿ ಇದ್ದು ಸಾಧನೆಯನ್ನ ಮಾಡೋದು ಹೇಗಪ್ಪ, ಇವತ್ತಿನ ಕಷ್ಟಕರ ಜೀವನದಲ್ಲಿ ನಾನು ಹೇಗೆ ಬದುಕುವುದು, ಇದೇನಾದ್ರೂ ಭೂ ಕೈಲಾಸ ಆಗುತ್ತಾ, ನನ್ನ ಕೈಲೇ ಮಾಡಬಹುದು ಅನ್ನೋಂಥದ್ದನ್ನ ಇಟ್ಕೊಂಡು ಪ್ರವೇಶ ಮಾಡಿ ಅವರ ನಂಬಿದ ಗುರು, ಏಕೈಕ ಗುರು, ಅವರ ತಪಶಕ್ತಿ ಇಷ್ಟೆಲ್ಲ ನಂದಾಜ್ಯೋತಿಯಾಗಿ ಬೆಳಬೇಕಂದ್ರೆ ಅವರ ಅಚಲವಾಗಿ ನಂಬಿರ್ತಕ್ಕಂಥ ಗುರುವಿನ ಗುರು ಮಹಾಗುರು ಜಗದ್ಗುರು ವೀರಗಂಗಾಧರ ಶಿವಾಚಾರ್ಯ ಮಹಾಸ್ವಾಮಿಗಳ ತಪಸ್ಸಿನ ಫಲ. ಅದರ ಜೊತೆಗೆ ನಿಮ್ಮೆಲ್ಲರ ಭಕ್ತರ ಭಕ್ತಿ, ಪ್ರೀತಿ, ವಿಶ್ವಾಸ, ಶ್ರದ್ಧೆ, ನಂಬಿಕೆ. ಇವತ್ತು ಕಾಡಸಿದ್ದೇಶ್ವರ ಮಠ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಬೆಳಗಬೇಕಂದ್ರೆ ನಿಮ್ಮೆಲ್ಲರ ಭಕ್ತಿಯೇ, ನಿಮ್ಮೆಲ್ಲರ ಪ್ರೀತಿ ಆ ಪರಮ ಪೂಜ್ಯರನ್ನ ಎಷ್ಟು ಉತ್ತಂಗ ಮಠಕ್ಕೆ ಬೆಳೆಸಿದ್ದೀರಿ. ಪರಮ ಪೂಜ್ಯರ ಅವರು ಈ ಮಠಕ್ಕೆ ಬಂದಾಗ ಈ ಮಠದ ಆಸ್ತಿ ಆಗಲಿ, ಈ ಮಠದ ಸಂಪತ್ತಾಗಲಿ, ಈ ಮಠದ ಯಾವುದೇನನ್ನು ಭಾವಿಸಲಿಲ್ಲ. ಪರಮ ಕರ್ತೃ ಕಾಡಸಿದ್ದೇಶ್ವರನ ಕರ್ತೃಗದ್ದಿಗೆಯನ್ನ ನಂಬಿ ಇಲ್ಲಿ ನಾನು ಅನುಷ್ಠಾನ ತಪಸ್ಸು ಜಪಗೈದರೆ ಇದು ಮುಂದೊಂದು ದಿನ ಭೂಕೈಲಾಸ ಆಗಬಹುದು, ನೊಂದು ಬೆಂದು ಬಳಲಿ ಬಂದ ಭಕ್ತರಿಗೆ ಆಶ್ರಯ ತಾಣವಾಗಬಹುದು ಅನ್ನುವಂತ ಅಚಲವಾದ ನಂಬಿಕೆ, ಅವರ ಸಂಕಲ್ಪ ಇವತ್ತು ಇಷ್ಟು ಕೈಗೂಡಿದೆ. ಆ ಸಂಕಲ್ಪದಲ್ಲಿ ಎಂತ ಶಕ್ತಿ ಇದೆ ಅನ್ನೋದಕ್ಕೆ ಪರಮ ಪೂಜ್ಯರೇ ನಿದರ್ಶನ. ಇವತ್ತು ಕರಿಯ ನಿತ್ತಳೆ ಒಲ್ಲೆ, ಹಿರಿಯ ನಿತ್ತಡೆ ಒಲ್ಲೆ, ಹಿರ್ದಿಪ್ಪ ರಾಜವನಿತ್ತಡೆ ಒಲ್ಲೆ, ಶರಣರ ಸುಳ್ಳು ನುಡಿಗಳು ಒಂದರಗಳಿಗೆ ನಿತ್ತಡೆ, ನಿಮ್ಮ ನಿತ್ಯ ಕಾಣ ರಾಮನಾಥ ಎಂಬಂತೆ ಜೇಡರ ದಾಸಿಮಯ್ಯನವರ ವಚನದಂತೆ ಪರಮ ಪೂಜ್ಯರು ಯಾವುದೇ ಆಶೆ ಆಮಿಷಕ್ಕೆ ಒಳಪಟ್ಟವರಲ್ಲ. ದಿನನಿತ್ಯದವರ ಕಾಯಕ, ಪೂಜೆ, ಅರ್ಚನೆ, ಅರ್ಪಣ, ಅನುಭವ ಅವುಗಳನ್ನ 3 ಕ್ರಮಬದ್ಧವಾಗಿ ತಾವು ನಡೆಸಿಕೊಂಡು ಬಂದಿದ್ದೆ ಇವತ್ತಿನ ಈ ಫಲ. ಶೈಲೇ ಶೈಲೇನ ಮಾಣಿಕ್ಯಂ ಮೌಕ್ತಿಕಂ ನ ಗಜೆ ಗಜೆ ಸಾಧವೋ ನೈ ಸರ್ವತ್ರ ಚಂದನಂ ನ ವನೆ ವನೆ. ಶೈಲೇ ಶೈಲೇನ ಮಾಣಿಕ್ಯಂ, ಎಲ್ಲ ಆನೆಗಳ ಗಜದಲ್ಲಿ ಮಸ್ತಕದಲ್ಲಿ ಮಾಣಿಕ್ಯ ಇರುವುದಿಲ್ಲ, ಎಲ್ಲ ಕಾಡುಗಳಲ್ಲಿ ಗಂಧದ ಮರಗಳಿರುವುದಿಲ್ಲ. ಹಾಗೆ ಅನೇಕ ಮಠ ಮಾನ್ಯಗಳು, ಮಂದಿರಗಳು ನೋಡಿರಬಹುದು. ಆದರೆ ನೊಣಮೀನಿಕೆರೆ ಪರಮ ಪೂಜ್ಯರಂತ ಪೂಜ್ಯರು ಸಿಗುವುದು ಬಹಳ ವಿರಳ. ಅದು ಪಡೆದುಕೊಂಡಿದ್ದೆ ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ. ಹಾಗೆ ಇವತ್ತು ಈ ವಿಶೇಷವಾದ ವೇದಿಕೆ, ಈ ವೇದಿಕೆಯಲ್ಲಿ ಅನೇಕ ಸಾಧನೆಯನ್ನು ಮಾಡಿರ್ತಕ್ಕಂಥ ಸಾಧಕರನ್ನ ನಿಮ್ಮ ಮುಂದೆ ಪರಿಚಯಿಸ್ತಾ ಇದ್ದಾರೆ ಪರಮ ಪೂಜ್ಯರು. ಅದರ ಉದ್ದೇಶ ಇಷ್ಟೇ, ಕಾಡಸಿದ್ದೇಶ್ವರನ ಜಾತ್ರಾ ಮಹೋತ್ಸವ, ಅಜ್ಜಯ್ಯನ ಜಾತ್ರಾ ಮಹೋತ್ಸವ ಅನ್ನೋದೊಂದು ನೆಪ ಆದರೆ ಇವತ್ತಿನ ಮುಂದಿನ ಯುವ ಪೀಳಿಗೆಗೆ ಸಂಸ್ಕಾರ, ನಮ್ಮ ಧರ್ಮ, ನಮ್ಮ ಗುರು, ನಮ್ಮ ತಂದೆ ತಾಯಿ, ನಮ್ಮ ಪ್ರೀತಿ ವಿಶ್ವಾಸ, ನಮ್ಮ ಹಳ್ಳಿ, ನಮ್ಮ ಗ್ರಾಮ ಅನ್ನುವಂಥದ್ದನ್ನು ಬರಲಿ. ಈ ಕಾರ್ಯಕ್ರಮಗಳ ಮುಖಾಂತರ ಜನಗಳಿಗೆ, ಭಕ್ತರಿಗೆ ಸಂದೇಶ ಹೋಗಲಿ ಅನ್ನುವಂಥ ಕೊಂಡು ಪರಮ ಪೂಜ್ಯರು ಅನೇಕ ಮಹತ್ತರ ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ನಮ್ಮ ಮುಂದೆ ಇರ್ತಕ್ಕಂಥ KS ರಾಜಣ್ಣ ಅಂತಕ್ಕಂಥವ್ರು ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತ. 2 ಕೈಗಳಿಲ್ಲ, 2 ಕಾಲ್ಗಳಿಲ್ಲ, ಹುಟ್ಟಿದ 6 ತಿಂಗಳಿಗೆ ಪೋಲಿಯೋ ಆಗಿ ಅವೆರಡನ್ನ ಕಳೆದುಕೊಂಡ್ರು ಅವರು.
ಇವತ್ತು 64 ವರ್ಷ ಅವರ ಸಾಧನೆ ಕೇಳಿದ್ರೆ ಮೈ ಜುಮ್ ಎನಿಸುತ್ತೆ. ಒಂದು ಹಳ್ಳಿಯಿಂದ ದಿಲ್ಲಿಯವರೆಗೆ ಪಾರ್ಲಿಮೆಂಟ್ ಅವರಿಗೆ ಹತ್ತಿ ನಮ್ಮ ಕರ್ನಾಟಕದ ಶ್ರೇಷ್ಠತೆಯನ್ನ ಎತ್ತಿ ಹಿಡಿದಂತವ್ರು ಕೆ.ಎಸ್. ರಾಜಣ್ಣವರು. ಒಲಿಂಪಿಕ್ ನಲ್ಲಿ ಚಿನ್ನದ ಪದಕವನ್ನು ಪಡೆದರು. ಕಾರ್ ಡ್ರೈವಿಂಗ್ ಮಾಡ್ತಾರೆ, ಅನೇಕ ಕಾದಂಬರಿ ಕಥೆಗಳನ್ನು ಬರೀತಾರೆ. ಯಾರ ಜೀವನದ ಮೇಲೂ ಅವಲಂಬಿತರಾಗಿಲ್ಲ. ನಾಳೆ ನಾಡಿದ್ದು ಅವ್ರದ್ದು ಒಂದು ರೆಕಾರ್ಡ್ ಗಿನ್ನಿಸ್ ರಾಕ್ ವರ್ಲ್ಡ್ ರೆಕಾರ್ಡ್ ಬುಕ್ ಅಲ್ಲಿ ಅವ್ರದ್ದು ಕೂಡ ಸೇರ್ತು. ಬೆಂಗಳೂರಿಂದ ನೀರಿನ ಮೇಲ್ಗಡೆ ಸ್ವಿಮ್ಮಿಂಗ್ ಮಾಡಿ 4 ಗಂಟೆಗಳ ಕಾಲ ಎಲ್ಲ ಆಸನಗಳನ್ನ ನೀರಲ್ಲಿ ಆಸನಗಳ ಮುಖಾಂತರ ತೋರಿಸ್ತಕ್ಕಂತ ಒಬ್ಬ ಅಂಗಹೀನನಾದರೂ, ದೇಹಕ್ಕೆ ಅಂಗಹೀನರಾಗಿರ್ಬೋದು, ಮನಸ್ಸಿಗೆ ಅಂಗಹೀನ ಆಗಿಲ್ಲ, ನಾನು ಬದುಕಿದ್ದೀನಿ ಸತ್ತಿಲ್ಲ ಅನ್ನೋಂಥ ಸಮಾಜಕ್ಕೆ ಸಂದೇಶವನ್ನು ಸಾರ್ತಕ್ಕಂಥವ್ರು. ಅವರನ್ನು ನೀವು ಮುಂದೆ ತೋರಿಸ್ತಕ್ಕಂಥದ್ದು ಯಾರು ಅಬಲರಲ್ಲ, ಎಲ್ಲರೂ ಸಬಲರು. ನೀವು ಎಲ್ಲರೂ ಕೂಡ ಸದೃಢವಾಗಿ ಬದುಕ್ರಿ, ಯಾರ ಮೇಲೂ ಕೂಡ ಅವಲಂಬಿತರಾಗಬೇಡಿ ಅನ್ನುವಂಥ ಉದ್ದೇಶವನ್ನ ಪರಮ ಪೂಜ್ಯರು ನಿಮ್ಮ ಮುಂದೆ ಇವತ್ತು ಸಾದರಪಡಿಸ್ತಾ ಇದ್ದಾರೆ. ಅದೇ ರೀತಿ ಶಾರದಾ ದೇವೇಂದ್ರಪ್ಪ ಬಡಿಗೇರ್ ಅಂತಕ್ಕಂಥವ್ರು ಒಬ್ಬ ಹಳ್ಳಿಯ ರೈತ ಮಹಿಳೆ ನಿಮ್ಮ ಮುಂದೆ ಪರಿಚಯಿಸ್ತಕ್ಕಂಥದ್ದು. ಹೆಣ್ಣು ಮಕ್ಕಳು ಏನೆಲ್ಲ ಸಾಧನೆ ಮಾಡಬಹುದು, ಸಾಧನೆ ಮಾಡಿದ್ರೆ ಎಲ್ಲವನ್ನ ಬದಿಗಿಟ್ಟು ಜಯಿಸ್ತಕ್ಕಂಥ ಶಕ್ತಿ ಹೆಣ್ಣು ಮಗಳಿಗಿದೆ ಅಂದ್ರೆ ಅದು ಶಾರದಾ ಬಡಿಗೇರವರು. ದೇವೇಂದ್ರಪ್ಪ ಅವ್ರನ್ನ ಮದುವೆ ಆಗಿ ಅವ್ರೊಂದು ವರ್ಕ್ಶಾಪ್ ಇತ್ತು, ಲಾರಿ ಬಾಡಿ ಕಟ್ಟೋದು, ಕಾರ್ಪೆಂಟರ್ ವರ್ಕ್, ಫ್ಯಾಬ್ರಿಕೇಶನ್ ಎಲ್ಲ. ರೋಗಸ್ಥನಾಗಿ ಯಜಮಾನರು 2009ರಲ್ಲಿ ತೀರ್ಕೊಂಡಾಗ ಸರಿ ಸುಮಾರು ಒಂದು 25 ಜನ ಕೆಲಸಗಾರಿದ್ದಾರೆ ಅಲ್ಲಿ. ಈ ತಾಯಿಗೆ ಏನೂ ಗೊತ್ತಿಲ್ಲ ಕೆಲಸದ ಬಗ್ಗೆ, ಅದರ ಬಗ್ಗೆ ಜ್ಞಾನವೇ ಇಲ್ಲ. ಯಜಮಾನ್ರು ಕೆಲಸ ಮಾಡ್ತಿದ್ರು, ಯಮ್ಮ ಮನೆಯಲ್ಲಿ ಇರ್ತಿತ್ತು. ಸಂಸಾರ 2 ಮಕ್ಕಳು, ಒಂದು 4 ವರ್ಷದ ಗಂಡು ಮಗು ಇತ್ತು, ಇನ್ನೊಬ್ಳು ಹೆಣ್ಮಗಳು ಇದ್ಲು 12 ವರ್ಷದ್ದು. ಜೀವನ ಸಾಗಿಸ್ತಿದ್ಲು. ಸಡನ್ ಆಗಿ ಯಜಮಾನರು 2009ರಲ್ಲಿ ತೀರ್ಕೊಂಡಾಗ ಜೀವನದ ದಿಕ್ಕನ್ನೇ ತೋರಿಸಿ ಅದೇ ಕಳಚಿ ಮೋಡನ್ನೇ ಕಳಚಿ ಬಿದ್ದಂತಾಗಿ ಎಮ್ಮ ಕೂತಾಗ ಅವರಲ್ಲಿ ಇರ್ತಕ್ಕಂಥ ಕೆಲಸಗಾರರು ಎಲ್ಲ ಜನ ನಿಮ್ಮ ಯಜಮಾನರು ಮಾಡಿರ್ತಕ್ಕಂಥ ಕೆಲಸವನ್ನು ಮುನ್ನಡೆಸಿ ನಾವು ನಿಮ್ಗೆ ಜೊತೆ ಇರ್ತೀವಿ, ನೀವು ನೋಡ್ಕೊಂಡು ಹೋಗಿ ನಾವು ಮಾಡ್ತೀವಿ ಅಂದಾಗ ಈ ತಾಯಿನೂ ಕೂಡ ಎದೆಗುಂದದೆ ತವ್ರ ಮನೆಯವ್ರು ಬಂದು ಕರೆದ್ರು, ಅಕ್ಕ ಬಾ ನಾವೇ ಸಾಕ್ತೀವಿ. ಇಲ್ಲ ಹೊಟ್ಟೆನ್ನು ಕುಲುಕೋರ ಎಂಬಂತೆ ನಾನು ಬರಲ್ಲಪ್ಪ, ನಾನು ಸ್ವಾಭಿಮಾನಿಯಾಗಿ ನನ್ನ ಯಜಮಾನರ ಮನೆಯಲ್ಲೇ ನನ್ನ ಯಜಮಾನರ ಕೆಲಸವನ್ನು ನಾನು ಸಾಧಿಸಿ ತೋರಿಸ್ತೀನಿ ಸಮಾಜಕ್ಕೆ ಅಂತೇಳಿ ದುಡ್ದಂಥವ್ರು ಶಾರದಾ ಬಡಿಗೇರ್. ಇವತ್ತು ಲಾರಿ ಬಾಡಿ ಕಟ್ತಾಳೆ, ಕಾರ್ಪೆಂಟರ್ ಕೆಲಸ ಮಾಡ್ತಾಳೆ, ಫ್ಯಾಬ್ರಿಕೇಶನ್ ವರ್ಕ್ ಮಾಡ್ತಾಳೆ, ವೆಲ್ಡಿಂಗ್ ಕೆಲಸ. ವರ್ಷಕ್ಕೆ 4 ಲಾರಿ ಬಾಡಿ ಕಟ್ಟಿ ವರ್ಷಕ್ಕೊಂದು 20 ರಿಂದ 25 ಲಕ್ಷ ಆದಾಯ ತೆಗಿತಾಳೆ ಅಮ್ಮ. ಇವತ್ತು ಹೆಣ್ಮಕ್ಳು ಯಾವುದಕ್ಕೂ ಕಮ್ಮಿ ಅಲ್ಲ, ಎಲ್ಲರೂ ಸಮಾನರು ಅನ್ನೋದಕ್ಕೆ ಆ ತಾಯಿ ಕಾರಣ. ಆ ತಾಯಿ ಇವತ್ತು ಸಾಕ್ಷಿ ಅನ್ನೋದಕ್ಕೆ ಪರಮ ಪೂಜ್ಯರು ಈ ಸಮಾಜಕ್ಕೆ ಪರಿಚಯಿಸ್ತಾ ಇದ್ದಾರೆ. ಅದೇ ರೀತಿ ಲೇಖನ ಅಂತಕ್ಕಂಥ ನೊಣವಿನಕೆರೆಯ ಪುಟಾಣಿ ಕೂಡ ವರ್ಲ್ಡ್ ಆಫ್ ರೆಕಾರ್ಡ್ ಅಲ್ಲಿ ದಾಖಲೆಯನ್ನು ಮಾಡಿ ಮಕ್ಕಳು ನಾವು ಹೇಗೆ ಸಂಸ್ಕಾರಯುತವಾಗಿ ಬೆಳೆಸ್ತೀವಿ, ಸಸಿಯಾಗಿ ಬಗ್ಗದು ಮರವಾಗಿ ಬಗ್ಗಿತೆ ಎಂಬಂತೆ ಆ ಮಗು ಕೂಡ ಇವತ್ತು ರೆಕಾರ್ಡ್ ಮಾಡಿ ನೊಣವಿನಕೆರೆ ಹೆಮ್ಮೆ ಕೀರ್ತಿ ಗೌರವವನ್ನ ಹೆಚ್ಚಿಸಿದ್ದಾರೆ. ಪರಮ ಪೂಜ್ಯರ ಆಶೀರ್ವಾದ ಸದಾವಕಾಲ ಇರಲಿ, ಆ ಮಗು ಇನ್ನೂ ಉತ್ತಂಗ ಸ್ಥಾನಕ್ಕೆ ಬೆಳೀಲಿ ಅನ್ನುವಂತ ಮಾತನ್ನು ಹೇಳಿ ಖ್ಯಾತ ಉಪನ್ಯಾಸಕರು ಅಕ್ಷಯ್ ಗೋಖಲೆ ಅವರು ಕೂಡ ಇವತ್ತು ಈ ಸಮಾಜ ಧಾರ್ಮಿಕತೆ ಮತ್ತು ಸಂಸ್ಕಾರ ಎಂಬಂತ ವಿಷಯವನ್ನಿಟ್ಕೊಂಡು ಉಪನ್ಯಾಸವನ್ನು ನೀಡಲು ಬಂದಿರ್ತಕ್ಕಂಥ ಖ್ಯಾತ ಉಪನ್ಯಾಸಕರಾದಂಥ ಅಕ್ಷಯ್ ಗೋಖಲೆ ಅವರು ಕೂಡ ಬಂದಿದ್ದಾರೆ. ಮತ್ತೆ ರಿಪಬ್ಲಿಕ್ ನ್ಯೂಸ್ನ ವಿಜಯಕುಮಾರ್ ಶೆಟ್ಟಿ ಅವರು ಕೂಡ
ಪರಮ ಪೂಜ್ಯರ ಕೃಪೆಗೆ ಪಾತ್ರರಾಗಿ ಈ ಕ್ಷೇತ್ರದ ಮಹಿಮೆ ಹಿರಿಮೆಯನ್ನ ಅರ್ಥ ಮಾಡಿಕೊಂಡು ಈ ಕ್ಷೇತ್ರದ ಭಕ್ತನಾಗಿ ಗುರುಗಳ ಕೃಪೆಗೆ ಪಾತ್ರರಾಗಲು ಬಂದಿದ್ದಾರೆ. ಅದೇ ರೀತಿ ಇಂಥ ಎಲ್ಲ ಸಾಧಕರನ್ನ ಪರಿಚಯಿಸ್ತಕ್ಕಂಥ ಈ ಸಭೆ ನಿಮ್ಮೆಲ್ಲರ ಬಾಳಿನಲ್ಲಿ ಬೆಳಕನ್ನು ಮೂಡಿಸ್ಲಿ. ನೀವೆಲ್ಲರೂ ಸಾಧಕರಾಗ್ರಿ. ಇಂಥ ವೇದಿಕೆಯಲ್ಲಿ ನೀವೆಲ್ಲರೂ ಭಾಗಿಯಾಗ್ರಿ. ನಿಮ್ಮ ಮಕ್ಕಳನ್ನ ಭಾಗಿ ಮಾಡ್ರಿ. ಮುಂದೆ ನಿಮ್ಮ ಮಕ್ಕಳನ್ನೆಲ್ಲ ಸಂಸ್ಕಾರಯುತವಾಗಿ ಮಾಡಿ ಗುರುವಿನ ಗುರು ಮಹಾಗುರು ಜಗದ್ಗುರು ವೀರಗಂಗಾಧರ ಶಿವಾಚಾರ್ಯ ಮಹಾಸ್ವಾಮಿಗಳು ಪರಮದಯಾಳು ಕಾಡಸಿದ್ದೇಶ್ವರ ಉಭಯ ಶ್ರೀಗಳ ಆಶೀರ್ವಾದ ಪಡೆದುಕೊಂಡು ನಿಮ್ಮೆಲ್ಲರ ಬಾಳು ಬೆಳಗಾಗಲಿ, ನಿಮ್ಮ ಜೀವನ ಸಮೃದ್ಧಿಗೊಳ್ಳಲಿ, ನಿಮ್ಮ ಸಹಕಾರ ಸದಾವಕಾಲ ಶ್ರೀಮಠದ ಜೊತೆಗೆ ಇರಲಿ. ಸತತವಾಗಿ ಜಾತ್ರಾ ಮಹೋತ್ಸವಕ್ಕೆ ಶ್ರಮಿಸಿರ್ತಕ್ಕಂಥ ನಮ್ಮ ವಿದ್ಯಾಸಂಸ್ಥೆ ಸಿಬ್ಬಂದಿ, ಶ್ರೀಮಠದ ಸಿಬ್ಬಂದಿ, ಮಠದ ಎಲ್ಲ ಸದಸ್ಯರುಗಳಿಗೂ ವಂದಿಸಿ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಶಿವಂಭುಯ. ಶ್ರೀಮಠದ ಬಗ್ಗೆ, ಪರಮ ಪೂಜ್ಯರ ಬಗ್ಗೆ ಎಳೆಯಾಗಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದಂಥ ಶ್ರೀ ಶಂಭು ಅವರಿಗೆ ಧನ್ಯವಾದಗಳು.